ಮತ್ತೊಂದು ಕಡೆ ಇವತ್ತು ಸುಮಲತಾ ಸುದ್ದಿಗೋಷ್ಠಿಯನ್ನ ನಡೆಸಿ ಸಾಕಷ್ಟು ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಸಿಎಂ ಕುಮಾರಸ್ವಾಮಿ ಮಂಡ್ಯ ಡಿಸಿ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ನಾಮಪತ್ರ ಸಲ್ಲಿಕೆ ವೇಳೆ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಕೂಡ ಮಾಡಿದ್ದಾರೆ. ನಮಗೆ ಮೋಸ ಮಾಡಿ ಗೆಲ್ಲಬಹುದೆಂಬ ಭ್ರಮೆಯಲ್ಲಿ ಇದ್ದಾರೆ ಅಂತ ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸಿಎಂ ತಾಳಕ್ಕೆ ಮಂಡ್ಯ ಡಿಸಿ ಕುಣಿತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸುಮಲತಾ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಮದುವೆ ಸಮಾರಂಭಕ್ಕೆ ಇಂಥ ಒಂದು ಅತಿ ಮುಖ್ಯವಾದ ಒಂದು ನಮ್ಮ ಈ ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ, ನಮ್ಮ ಚುನಾವಣೆಯ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋ ಎಕ್ವಿಪ್ಮೆಂಟ್ನ ವಿತ್ ದ ಡೇಟಾ, ಅಂದರೆ ನೀವು ಅಲ್ಲಿ ಚಿತ್ರೀಕರಣೆ ಮಾಡಿರ್ತೀರಿ, ಆ ಒಂದು ಇಂಪಾರ್ಟೆಂಟ್ ಡೇಟಾನ 2 ದಿನಗಳು ನಾವು ಏನು ಕೇಳ್ತೀವಿ ಅಂದರೆ ಅದನ್ನು ಒಂದು ಮದುವೆಯ ಸಮಾರಂಭಕ್ಕೆ ಕಳಿಸ್ತಿದ್ದೀವಿ ಅನ್ನೋ ಒಂದು ಮಾತನ್ನ ನಮ್ಮ ಎಲೆಕ್ಷನ್ ಏಜೆಂಟ್ಗೆ ಹೇಳ್ತಾರೆ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೇ ಆಗಿದೆ. ಅದನ್ನು ವಿಡಿಯೋಗ್ರಾಫರ್ ಮೇಲೆ ಇವರು ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದರೆ ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ಫ್ರಂಟ್ ಆಫ್ ದ ಹೋಲ್ ಮೀಡಿಯಾ ಇನ್ಕ್ಲೂಡಿಂಗ್ ನ್ಯಾಷನಲ್ ಮೀಡಿಯಾ ಇಲ್ಲಿದೆ, ಲೈವ್ TV ನಡೀತಾ ಇದೆ. ಆದ್ರೂ ನಮಗಿದು ಕೇರ್ ಇಲ್ಲ, ವಿ ಡೋಂಟ್ ಕೇರ್. ಯಾಕೆಂದರೆ ಅಧಿಕಾರ ನಮ್ಮ ಕೈಯಲ್ಲಿದೆ. ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆಯಾದ ದಿನ ಮುಖ್ಯಮಂತ್ರಿಗಳ ಭಾಷಣ, ಅದರಲ್ಲಿ ನೋಡಿದ್ರೆ ಆವತ್ತಿನ ದಿನಾನೇ ಮುಖ್ಯಮಂತ್ರಿಗಳು ನಿಖಿಲ್ ಅವರ ಕ್ರಮ ಸಂಖ್ಯೆಯನ್ನು ಘೋಷಿಸ್ತಾರೆ. ಅವ್ರದ್ದು 1ನೇ ಕ್ರಮ ಅನ್ನೋ ವಿಷಯನ ಖುದ್ದಾಗಿ ಅವರೇ ಹೇಳಿರ್ತಾರೆ. ಇದರಲ್ಲಿ ನಮಗೇನು ಅನಿಸುತ್ತೆ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ. ಫಸ್ಟ್ದು ಇದ್ದರೆ ಬೇಗನೆ ಅರ್ಥ ಮಾಡಿಕೊಂಡು ಹಾಕ್ಬಿಡ್ತಾರೆ ಅಂಬರೀಷ್ ಸುಮಲತಾ ಅಂತ. ಲಾಸ್ಟ್ ಆಗಿದ್ರೂ ಅವ್ರಿಗೆ ಈಸಿಯಾಗಿ ವೋಟ್ ಹಾಕ್ಬಿಡ್ತಾರೆ. ಮಧ್ಯದಲ್ಲಿದ್ದರೆ ಬೇಕಾದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದೇ ಒಂದು ಅದೊಂದು ಜನರನ್ನು ದಿಕ್ ತಪ್ಪಿಸೋ ಒಂದು ಮೋಸ ಮಾಡೋವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಪ್ರತಿಯೊಬ್ಬರನ್ನು ವೆದರ್ ಇಟ್ ಇಸ್ ದ ಪಬ್ಲಿಕ್, ಈಗ ಮಂಡ್ಯದ ಜನತೆ ಏನಿರ್ಬೋದು, ಮಾಧ್ಯಮದವರು ನೀವಿದ್ದೀರಾ, ನೀವೆಲ್ಲ ಎಡ್ಯುಕೇಟೆಡ್, ನೀವು ಇದನ್ನು ಎಲ್ರಿಗೂ ಹೇಳ್ಕೊಡೋವಂಥ ಜವಾಬ್ದಾರಿ ನನ್ನ ರಿಕ್ವೆಸ್ಟ್ ನಿಮಗೂ ಇದೆ. ನ್ಯಾಯದ ಪರ ಎಲ್ಲರೂ ಯೋಚನೆ ಮಾಡಬೇಕು. ನ್ಯಾಯ ಆಗಿದೆಯಾ, ಇದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆಯಾ ಈ ವಿಷಯದಲ್ಲಿ ಅನ್ನೋ ವಿಷಯನ ಕ್ವೆಶ್ಚನ್ ಮಾಡಬೇಕು. ನನಗೇನು ಅವ್ರೀಗ ಅವರು ಸ್ಪರ್ಧೆ ಮಾಡೋದ್ರಿಂದ ನನಗೇನು ಭಯನೂ ಇಲ್ಲ, ಅಬ್ಜೆಕ್ಷನೂ ಇಲ್ಲ. ಅವ್ರು ಸ್ಪರ್ಧೆ ಮಾಡಲಿ, ನಾನು ಫೈಟ್ ಮಾಡ್ತೀನಿ, ಅದರಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಅದನ್ನು ನ್ಯಾಯವಾಗಿ ಮಾಡಬೇಕು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಯಶೋಧ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ TV.